ವಿಪ್ರಸಿರಿ ಸೌಹಾರ್ದ ಸಹಕಾರ ಸಂಘ 7ನೆಯ ವಾರ್ಷಿಕ ಮಹಾಸಭೆಗೆ ಶ್ರೀಧರ್ ಕೆಸರಟ್ಟಿ ಚಾಲನೆ. 17,88,000 ನಿವ್ವಳ ಲಾಭ ಹೊಂದಿದ ಸಹಕಾರಿಗೆ ಉತ್ತಮ ಭವಿಷ್ಯವಿದೆ. ಗಂಗಾವತಿ ನಗರದ ವಿಪ್ರಸಿರಿ ಸೌಹಾರ್ದ ಸಹಕಾರ ಸಂಘ 2025 ಹಾಗೂ 26ನೇ ಸಾಲಿನಲ್ಲಿ 17,88,000 ನಿವ್ವಳ ಲಾಭಾಂಶವನ್ನು ಹೊಂದಿರುವುದು ಪ್ರಗತಿಯತ್ತ ಮುನ್ನುಗ್ಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸಹಕಾರಿ ನಿರ್ದೇಶಕ ಜಿ. ಶ್ರೀಧರ್ ಕೆಸರಟ್ಟಿ ಹೇಳಿದರು. ಅವರು ಬುಧವಾರದಂದು ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಆವರಣದಲ್ಲಿ ಜರುಗಿದ ವಿಪ್ರಸಿರಿ ಸಹಕಾರ ಸಂಘದ 7ನೆಯ ವಾರ್ಷಿಕ ಮಹಾಸಭೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಸಹಕಾರಿ ಸಂಘವನ್ನು ಹೊಂದಿದ್ದರೂ ಅವುಗಳ ಸರ್ವತೋಮುಖ ಅಭಿವೃದ್ಧಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ಸಹಕಾರಿ ಕ್ವಿಜ್ ಸ್ಪರ್ಧೆಯಲ್ಲಿ ವಿಪ್ರಸಿರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಗಾಯತ್ರಿ ರಂಗನಾಥ್ ವಟಗಲ್ ಅವರಿಗೆ ಪ್ರಥಮ ಸ್ಥಾನ ಲಭಿಸಿದ್ದು, ಅವರ ಆಡಳಿತದ ವ್ಯವಸ್ಥೆ ಪಾರದರ್ಶಕತೆಗೆ ಹಿಡಿದ ಕನ್ನಡಿಯಾಗಿದೆ ಎಂದು ಹೇಳಿದರು. ಸಂಘದ ಗೌರವಾಧ್ಯಕ್ಷ ನಾರಾಯಣರಾವ್ ವೈದ್ಯ ಮಾತನಾಡಿ, 30 ಕೋಟಿ ಅಧಿಕ ವ್ಯವಹಾರವನ್ನು ನಡೆಸುತ್ತಿರುವ ವಿಪ್ರ ಸಹಕಾರಿ ಗ್ರಾಹಕರಿಗೆ ಕಿರು ಸಾಲ ಪದ್ಧತಿಯನ್ನು ಅನುಸರಿಸುವುದರ ಮೂಲಕ ಅಭಿವೃದ್ಧಿಗೆ ಮುಂದಾಗಬೇಕು. ಹೆಚ್ಚು ಠೇವಣಿದಾರರನ್ನ ಹಾಗೂ ಷೇರುದಾರರನ್ನ ಪಡೆದುಕೊಳ್ಳುವುದರ ಮೂಲಕ ಸಹಕಾರಿ ಕಾನೂನು ಅನ್ವಯ ಕಾರ್ಯಪ್ರವೃತ್ತರಾಗಬೇಕೆಂದು ಕರೆ ನೀಡಿದರು. ಸಂಘದ ಅಧ್ಯಕ್ಷ ರಾಘವೇಂದ್ರ ಮೇಗೂರು ವಾರ್ಷಿಕ ವರದಿ ವಾಚನವನ್ನ ಮಾಡಿ, ಗ್ರಾಹಕರ ಸೇವೆ ನಿಜವಾದ ಸೇವೆ, ಸಮಾಜದ ಎಲ್ಲ ವರ್ಗದವರ ಅಗತ್ಯ ಹೊಂದಿರುವ ಗ್ರಾಹಕರಿಗೆ ಸಾಲ ಸೌಲಭ್ಯ, ಶೈಕ್ಷಣಿಕ ಸಾಲ, ಬಂಗಾರ ಒಡವೆಗಳ ಮೇಲೆ ಸಾಲ, ರೈತರ ಕೃಷಿ ಸಾಲ ಹೀಗೆ ಹಲವು ಸಾಲ ಸೌಲಭ್ಯಗಳನ್ನು ನೀಡುವುದರ ಜೊತೆಗೆ ಸಕಾಲಕ್ಕೆ ಗ್ರಾಹಕರಿಂದ ವಸೂಲಿತಿಗಾಗಿ 8ಕ್ಕೂ ಅಧಿಕ ಪಿಗ್ಮಿದಾರರು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಗುರುರಾಜ್, ಸಹಕಾರಿಯ ನಿರ್ದೇಶಕರುಗಳಾದ ರಮೇಶ್, ಕುಲಕರ್ಣಿ, ಮುರಳೀಧರ, ಗಂಗನಾಳ್, ಗುರುರಾಜ್, ಚೇರ್ನಗುಡ್ಡ, ಪ್ರಾಣೇಶ್, ಅಂತರಗಂಗಿ, ಇತರೆ ನಿರ್ದೇಶಕರು, ನೌಕರ ವರ್ಗದವರು ಉಪಸ್ಥಿತರಿದ್ದರು. ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಗಾಯತ್ರಿ ವಟಗಲ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಒಂದು ಸಹಕಾರ ತತ್ವದ ಅಡಿಯಲ್ಲಿ ನಡೀತಕ್ಕಂಥ ಒಂದು ಸಂಸ್ಥೆ ನಿಜಕ್ಕೂ ಒಂದು ಅದ್ಭುತವಾಗಿ ಕಾರ್ಯ ಮಾಡ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇದರ ಪಕ್ಷಿ ನೋಟವನ್ನು ನಾವು ನೋಡಿದಾಗ ಕೇವಲ 7 ವರ್ಷದಲ್ಲಿ ಇವತ್ತು ಸುಮಾರು ದುಡಿಯುವ ಬಂಡವಾಳ ಇವತ್ತು 17,48,00,000 ಇವತ್ತು ದುಡಿಯುವ ಬಂಡವಾಳವನ್ನು ಹೊಂದಿ ಇವತ್ತು ನಮ್ಮ ಲಾಭಾಂಶ 17,88,000 ಈ ಸಂಸ್ಥೆ ಲಾಭ ಗಳಿಸಿದೆ. ಕಳೆದ ಸಾರಿ ಹೋಲಿಕೆ ಮಾಡಿದ್ರೆ 1 ಲಕ್ಷದಷ್ಟು ಲಾಭ ಕಮ್ಮಿ ಆಗಿರ್ಬೋದು. ಇದು ಕಮ್ಮಿ ಯಾಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಠೇವಣಿಗಳು ಜಾಸ್ತಿ ಬಂದವು. ಇಲ್ಲಿ ಮೊದಲು ಹೋದ ವರ್ಷ ಸುಮಾರು 12 ಕೋಟಿಯಷ್ಟು ಠೇವಣಿ ಇತ್ತು. ಈ ಸಾರಿ 16,58,00,000 ಠೇವಣಿ ಜಾಸ್ತಿ ಬಂದಿರೋದಕ್ಕೋಸ್ಕರ. ಯಾಕಂದ್ರೆ ಠೇವಣಿದಾರರು ಅವರು ಸದಸ್ಯರೇ. ಯಾವಾಗಲೂ ಸಂಘ ಅಂದಮೇಲೆ ಏನ್ರಿ ಬೇರೆ ನಾವು ಲಾಭ ಅಷ್ಟ ಲಾಸ್ ಮಾಡಿಬಿಟ್ಟು ನಮ್ಮ ರಾಘವೇಂದ್ರ ಸಾಹೇಬರು ನಮ್ಮ ಅಧ್ಯಕ್ಷರು ಅಂತೇಳಿ ನೀವು ಯಾರು ಭಯಪಡಬಾರ್ದು ಇಲ್ಲಿ. ಯಾಕಂದ್ರೆ ಅವರು ಸದಸ್ಯರ ಹಿತವನ್ನು ಕಾಪಾಡಿದ್ದಾರೆ. ಇಲ್ಲಿ 1 ಲಕ್ಷ ರೂಪಾಯಿ ಲಾಭ ಕಮ್ಮಿ ಆಗಿರ್ಬೋದು, ಆದ್ರೆ ಸದಸ್ಯರ ಹಿತವನ್ನು ಕಾಪಾಡಿದ್ದಾರೆ. ಯಾಕಂದ್ರೆ ಇವತ್ತು 12 ಕೋಟಿ ಇರ್ತಕ್ಕಂಥ ಠೇವಣಿ ಇವತ್ತು 16 ಕೋಟಿ ಆಗಿದೆ. ಅಂದ್ರೆ ಇವತ್ತು ತಮ್ಮ ವರ್ಕಿಂಗ್ ಕ್ಯಾಪಿಟಲ್ ವೃದ್ಧಿ ಮಾಡ್ಕೊಂಡದ. ಅದನ್ನ ಮುಂದಿನ ದಿನ ಅದನ್ನ ಬಳಕೆ ಮಾಡ್ಕೊಂತ ಹೋದಂಗೆಲ್ಲ ಅದು ಲಾಭ ಸಹಜವಾಗಿ ಆಗುತ್ತೆ. ಇಲ್ಲಿ ನಿಮ್ಮ ಸಂಘಕ್ಕೆ ನಾನು ಸಲಹೆ ಕೊಡೋದೇನಂತಂದ್ರೆ, ನಿಮ್ಮ ಸ್ವಂತ ನಿಧಿ ಕೇವಲ 11,80,000 ಇದೆ. ಈ ಯಾವಾಗಲೂ ಒಂದು ಸಂಘ ಯಾವಾಗ ಸದೃಢ ಆಗುತ್ತಂದ್ರೆ ಸ್ವಂತ ನಿಧಿಗಳು ಯಾವಾಗ ಜಾಸ್ತಿ ಆಗ್ತಾವ ಅವಾಗ ಸಂಘ ಸದೃಢ ಆಗಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ನಾವು ಇವತ್ತು ನಾವು ಠೇವಣಿ ಇಟ್ಟಾಗ ನಮ್ದು ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗಿರ್ತದೆ, ಆದ್ರೆ ಬಡ್ಡಿ ಕೊಡ್ಬೇಕಲ್ಲ, ಲಾಭ ಕಮ್ಮಿ ಆಗಿರ್ತದೆ. ಅದಕ್ಕೆ ಹೆಚ್ಚು ನಾವು ಸ್ವಂತ ಬಂಡವಾಳನ ನಾವು ಮಾಡ್ಕೊಂಡಾಗ ಇದನ್ನ ಹೆಂಗ್ ಮಾಡ್ಕೊಳ್ಬೇಕಂದ್ರೆ, ನೀವು ಆದಷ್ಟು ಡಿವಿಡೆಂಡ್ ನೀವು ಕಡಿಮೆ ತಗೊಳ್ತಾ ಬರ್ರಿ. ನೀವು ಡಿವಿಡೆಂಡ್ ಮತ್ತು ಬೇರೆ ಇತರ ಇದಕ್ಕೆ ನೀವು ಕಡಿಮೆ ಪ್ರಾವಿಷನ್ ಮಾಡ್ಕೊಂತ ಬಂದಾಗ ಜಾಸ್ತಿ ನೀವು ಪರ್ಸೆಂಟೇಜ್ ಅನ್ನ ನೀವು ಸ್ವಂತ ಬಂಡವಾಳಕ್ಕೆ ಹಾಕಿದ್ರೆ ಜಾಸ್ತಿ ಆಗ್ತದೆ. ಇವತ್ತು ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ನೀಲಕಂಠೇಶ್ವರ ಸಂಸ್ಥೆ, ಅದು ಸುಮಾರು 11 ಕೋಟಿ ಅಷ್ಟು ಸ್ವಂತ ಬಂಡವಾಳ ಇದೆ. ಅವ್ರಿಗೆ ಯಾರು ಠೇವಣಿನೇ ಬೇಕಾಗಿಲ್ಲ ಸಂಸ್ಥೆ ನಡೆಸಕ್ಕೆ. ಬೇರೆ ತಮ್ಮ ಕಾರ್ಯಕ್ರಮಗಳಾಗೋದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ, ಬೇರೆ ಜಿಲ್ಲೆಯಲ್ಲಿ ವರ್ಷಕ್ಕೆ ಒಂದು 5-6
ತರಬೇತಿ ಕಾರ್ಯಕ್ರಮಗಳಾದ್ರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಿಂಗಳ ಒಂದಲ್ಲ ಒಂದು ಕಾರ್ಯಕ್ರಮ ಯಾವಾಗಲೂ ನಿರಂತರವಾಗಿ ನಡೀತಾನೆ ಬಂದಿದೆ. ಬರೀ ನಾವು ತರಬೇತಿ ಕೊಡ್ಬೇಕಪ್ಪ, ಅವ್ರು ಕಲ್ತಾರ ಇಲ್ಲ ಅನ್ನೋದು ಒಂದು ಪ್ರಾಮಾಣಿಕವಾಗಿ ಒಂದು ಚೆಕ್ ಮಾಡ್ಬೇಕಲ್ಲ, ಅದಕ್ಕೆ ಈ ಒಂದು ಕಾರ್ಯಕ್ರಮ ಹಾಕಿದ್ವಿ. ಆಮೇಲೆ ಆ ಒಂದು ಕಾರ್ಯಕ್ರಮದಲ್ಲಿ ನಿಜಕ್ಕೂ ಬಹಳಷ್ಟು ಸಿಬ್ಬಂದಿ ವರ್ಗದವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಏನಂದ್ರ ಇದೆಲ್ಲ ಹೇಳ್ತಿದ್ರೆ ಕೊಡ್ತಿದ್ವಿ. ಆಮೇಲೆ ನಮ್ಮ ಆಕ್ಟ್ ಬುಕ್ಗಳು ಧೂಳಾಕ್ಬೇಕಿತ್ತು, ಅದು ತೆಗೆದ್ವಿ. ಅದು ಒಂದು ಒಳ್ಳೆ ಕೆಲಸ. ಯಾಕಂದ್ರೆ ಏನಿದ್ದು ನಮ್ಮ ಕಾನೂನು ಏನೈತೆ ಅನ್ನೋದು ನಮ್ಗೆ ಗೊತ್ತಾಗಲಿ. ಹಿಂಗಾದಾಗ ನಮ್ಮ ಸಂಸ್ಥೆಗಳು ಒಂದು ಒಂದು ಕಾನ್ಫಿಡೆಂಟ್ಲಿ ಕೆಲಸ ಮಾಡ್ಬೋದು. ಯಾಕಂದ್ರೆ ಕೆಲಸ ಮಾಡೋದು ಒಬ್ರು ಹೇಳಿದ ಮೇಲೆ ಮಾಡೋದು ಬೇರೆ, ತಿಳ್ಕೊಂಡ ಜ್ಞಾನದಿಂದ ಕಾನ್ಫಿಡೆಂಟ್ಲಿ ಕೆಲಸ ಮಾಡೋದು ಬೇರೆ. ಆ ಒಂದು ನಮ್ಮ ಸಿಇಒಗಳು ಸಿಬ್ಬಂದಿಗಳು ಗಟ್ಟಿಮುಟ್ಟಾಗಿ ತಮ್ಮ ಜ್ಞಾನದಲ್ಲಿ ಅಂತೇಳಿ ಅದನ್ನ ಹತ್ಕೊಂಡು ನಾವು ಕಾರ್ಯಕ್ರಮ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೇಡಮ್ ಅವರು ಪ್ರಥಮ ಸ್ಥಾನ ತೆಗೆದುಕೊಂಡಿದ್ದಕ್ಕೆ ನಮ್ಮ ಕೊಪ್ಪಳ ಜಿಲ್ಲಾ ಒಕ್ಕೂಟದಿಂದ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ. ಮಾತನ್ನ ಹೇಳುತ್ತಾ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಒಕ್ಕೂಟದ ಸದಸ್ಯರು ಇವತ್ತು ಈ ಒಂದು ವಿಪ್ರಸಿರಿ ಸಹಕಾರಿ ಸಂಘದವರು ಇದ್ದಾರೆ. ಮತ್ತು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ತಮ್ಮ ಸಿಇಒ ಆ ಒಂದು ಕಾರ್ಯಕ್ರಮಕ್ಕೆ ಕಳಿಸಿದ್ರಿ. ಒಂದು ಯಶಸ್ವಿ ಕಾರ್ಯಕ್ರಮ ಇದು, ಅದು ಒಂದು ವಿನೂತನವಾದಂತ ಕಾರ್ಯಕ್ರಮ. ಈ ತರ ಕಾರ್ಯಕ್ರಮ ನಮ್ಮ ಜಿಲ್ಲೆ ಬಿಟ್ಟರೆ ಬೇರೆ ರಾಜ್ಯದಲ್ಲಿ ಎಲ್ಲಿಯೂ ಆಗಿಲ್ಲ ಅಂತ ಹೇಳಿಕ್ಕೆ ನಂಗೆ ಬಹಳ ಸಂತೋಷ ಆಗುತ್ತೆ. ಇಂಥ ಒಂದು ವಿನೂತನವಾದಂತ ಕಾರ್ಯಕ್ರಮ ನಾವು ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಅಂತಂದ್ರೆ ಎಲ್ಲ ಕಾರಣ ನಮ್ಮ ಹಿರಿಯರಾದಂತ ನಮ್ಮ ನಾರಾಯಣ ಅವರು, ನಮ್ಮ ವಿಶೇಷವಾಗಿ ನಮ್ಮ ರಮೇಶ್ ಕುಲಕರ್ಣಿ ಅವರು ನಾವು ಯಾವಾಗಲೂ ಆಗ ಕಿವಿಗೆ ಆಗ್ತಿರ್ತಕ್ಕಂಥ ಸಲಹೆಗಳು. ಕೋಆಪರೇಟಿವ್ದಲ್ಲಿ ಅದು ವಿಶೇಷವಾಗಿ ಗ್ರಾಮೀಣದಲ್ಲಿ ಗ್ರಾಮೀಣದಾಗ ಇರ್ತಕ್ಕಂಥ ಕೋಆಪರೇಟಿವ್ ಮೆಂಟಾಲಿಟಿನೇ ಬೇರೆ ಇರ್ತದೆ. ಸಿಟಿಯಾಗಿರೋದು ಬೇರೆ ಇರ್ತದೆ, ಗ್ರಾಮೀಣದಾಗಿರೋದು ಬೇರೆ. ಉಪಯೋಗಿಸಿದಾಗ ಮಾತ್ರ ನಾವು ಇನ್ನೂ ಹೆಚ್ಚಿನ ಲಾಭ ಬರ್ತದೆ. ಅದನ್ನು ಕೂಡ ನಮ್ಮ ಶ್ರೀಧರ್ ಸರ್ ಅವರು ಹೇಳಿದರು. ಸುಮಾರು 5 ಕೋಟಿ ನಮ್ಮಲ್ಲಿ ಹಣ ಜಾಸ್ತಿ ಇದೆ. ಅದನ್ನು ಕೊಡಬೇಕು ಅಂದರೆ ಸಾಲ ಮರುಪಾವತಿ ಮಾಡುವಂಥ ವ್ಯಕ್ತಿಗೆ ಕೊಡಬೇಕಾಗ್ತದೆ ಹೊರತು ರೊಕ್ಕದ ಅಂತೇಳಿ ಹೆಂಗೆ ಬೇಕಂತ ಕೊಡೋಕ್ಕೆ ಬರೋದಿಲ್ಲ. ನಾವು ಅದನ್ನು ವಿಚಾರ ಮಾಡ್ತೀವಿ. ತಗೊಳ್ಳೋ ಶಕ್ತಿ ಅವ್ರು ಸಾಲ ತೊಗೊಂಡವ್ರು ಬಂದಾಗ ಅವ್ರು ಕಟ್ತಾರೋ ಇಲ್ಲ ಅನ್ನೋದನ್ನು ನಾವು ಮೊದಲು ನೋಡ್ಬೇಕಾಗ್ತದೆ. ಅವ್ರು ಕಟ್ಟೋದಿಲ್ಲ ಅಂತ ನಮ್ಗೆ ಕನ್ಫರ್ಮ್ ಇದ್ದರೂ ಕೂಡ ಅವ್ರಿಗೆ ಗ್ಯಾರಂಟಿ ಯಾರು ಕೊಡ್ತಾರೆ ಅವ್ರ ಮೇಲೆ ಡಿಪೆಂಡೇ ಇರ್ತದೆ. ಕೆಲವೊಂದು ಹಂಗನೇ ಇರ್ತಾವೆ, ಅವ್ರು ಕಟ್ಸೋ ಜವಾಬ್ದಾರಿ ನಂದಿರ್ತದಪ್ಪ, ನಾವು ಕೊಡ್ತೇನೆ. ಆ ರೀತಿ ಈ ರೀತಿ ನಾವು ಮಾಡಿದ್ದೀವಿ. ಈಗ ಸುಮಾರು 5 ಕೋಟಿ ರೂಪಾಯಿ ಏನದಲ್ಲ, ಅದನ್ನು ನಾವು ಈಗ ಸಾಲವನ್ನು ಕೊಡಬೇಕು ಮತ್ತು ಅದೇ ರೀತಿ ವಸೂಲಿ ಮಾಡಬೇಕು. ನಮಗೆ ಆಧಾರ ಸ್ತಂಭಗಳಾಗಿರ್ತಕ್ಕಂಥ 7 ಪಿಗ್ಮಿ ಏಜೆಂಟರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅನೇಕ ಸಾರಿ ನೋಡಿದ್ದೀವಿ. ಪ್ರತಿ ದಿವಸ ಬೆಳಗ್ಗೆ ಯಾವ ಸಹಕಾರಿ ಬ್ಯಾಂಕಲ್ಲಿ ಡೈರೆಕ್ಟ್ ವಸೂಲಿಯಾದ ಉದಾಹರಣೆಗಳಿಲ್ಲ. ಈ ನಮ್ಮ ನೆಹರು ಪಾರ್ಕ್ ಹತ್ರ ಬೆಳಗ್ಗೆ 4-5 ಮಂದಿ ಒಂದು ಟೀಮ್ ರೆಡಿ ಮಾಡ್ಕೊಂಡು ಹೊಂಟು ಬಿಡ್ತಾರೆ ವಸೂಲಿ. ಯಾರು ಬಾಕಿ ಇದ್ರೆ ಅವ್ರ ಮನೆಗೆ ಹೋಗ್ಬೋದು. 1 ಸರಿ ಹೋಗ್ತಾರೆ, 2 ಸರಿ ಹೋಗ್ತಾರೆ, ಕಂಟಿನ್ಯೂ ಆಗೇ ಆಗ್ತಾರೆ. ಅಂಥ ನಿರ್ದೇಶಕರು ನಮ್ಮಲ್ಲಿದ್ದಾರೆ. ಯಾಕಂದರೆ ಒಬ್ಬನು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ. ನಿರ್ದೇಶಕರುಗಳಿಗೆ ಯಾವುದೇ ಭತ್ಯೆ ಗೀತೆ ಏನು ಇರೋದಿಲ್ಲ. ಅವರು ತಮ್ಮ ಸ್ವಂತ ಗಾಡಿ ತಗೊಂಡು ಸಹಕಾರಿ ಸಂಘದ ಪ್ರಾಮಾಣಿಕ ಪ್ರಯತ್ನಕ್ಕಾಗಿ, ಲಾಭಕ್ಕಾಗಿ ಅವರು ಈ ರೀತಿ ಪ್ರಯತ್ನ ಮಾಡ್ತಾರೆ. ಅದನ್ನು ನಾರಾಯಣರಾವ್ ಸರ್ ನೋಡಿವಿ ಅಂತಂದರು. ಒಂದು ನ್ಯಾಷನಲ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದಾಗ ಮಾಡಿ ಒಂದು ಅನುಭವ ನೋಡಿದರೆ ದೊಡ್ಡ ಸಾಲಗಳೇ ಇವತ್ತು NPA ಆಗಿ, NPAಲಿಂದ ಹೊರತಾಗಿ ಬ್ಯಾಂಕ್ ಅಭಿವೃದ್ಧಿಗೆ ಕುಂಠಿತವಾಗಿ ಎಷ್ಟೋ ಬ್ಯಾಂಕ್ಗಳು ಮಲಗಿ ಹೋಗಿವೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಣ್ಣ ಸಣ್ಣ ಸಾಲಗಳನ್ನು ಕೊಟ್ಟು ವಸೂಲಾತಿ ಅತ್ಯಂತ ನಿರ್ದಿಷ್ಟವಾಗಿ ವಸೂಲಾತಿ ಮಾಡಿದರೆ ನಮ್ಮ ಸಹಕಾರಿ ಬೆಳಲಿಕ್ಕೆ ಅಭಿವೃದ್ಧಿ ಆಗ್ತದೆ. ಇದೇ ರೀತಿ ಸಣ್ಣ ಸಣ್ಣ ಸಾಲಗಳನ್ನು ಕೊಡಲಿ, ರಿಕವರಿ ಮಾಡಲಿ, ಒಂದು ಕ್ರೆಡಿಟ್ ಇವರೆಲ್ಲ ಪಕ್ಕ ಮಾಡಿದ್ದಾರೆ. ನಾನು ಕೂಡ ಕನಿಷ್ಠ ಪ್ರಾರಂಭ ಆದಾಗಿಂದ 2 ವರ್ಷಗಳ ಕಾಲ ನಾನು ಹೆಚ್ಚು ಕಡಿಮೆ ಪ್ರತಿ ವಾರ ಇವರ ಸಹಕಾರಿ ಸಂಘಕ್ಕೆ ಭೇಟಿ ಕೊಟ್ಟು ಯಾವ ರೀತಿ ಅಂತಂದರೆ, ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಯಾವ ರೀತಿ ವೋಚರ್ಸು ಆಮೇಲೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರ್ತಾವೋ ಅದನ್ನು ಅವರು ಪಕ್ಕಾಗಿ ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಕ್ರೆಡಿಟ್ ಹೋಗೋದು ನಮ್ಮ CEO ಅವರಿಗೆ ಮತ್ತು ಇತರ ಸಿಬ್ಬಂದಿ ವರ್ಗದವರಿಗೆ. ಇದೇ ಒಂದು ಕಾರ್ಯಕ್ರಮವನ್ನು ಅವರು ಯಾವಾಗಲೂ ಮುಂದುವರ್ಸ್ಕೊಂಡು ಹೋಗಲಿ. ಯಾಕಂದರೆ ಆಡಳಿತ ಮಂಡಳಿಯವರು ಬೇಕಾದಷ್ಟು ಹೇಳ್ತಾರೆ, ಕೊಡು ಅಂತ ಹೇಳ್ತಾರೆ, ಮಾಡ್ತಾರೆ. ಶ್ರೀಧರ್ ಅವರು ಹೇಳ್ದಂಗೆ ಇವತ್ತು ಯಾದಗಿರಿಯಲ್ಲಿ ಏನಾಯಿತು ಅದು ನಮ್ಮಲ್ಲಿ ಆಗಬಾರ್ದು ಎಂಬುದೊಂದು ಉದ್ದೇಶ. ನೀವು ಕಾನೂನನ್ನು ಪರಿಪಾಲನೆ ಮಾಡಿ ಕೊಟ್ಟರೆ ಯಾವುದೇ ತೊಂದರೆ ಇಲ್ಲ. ಅದು ನಮ್ಮ ವಿಪ್ರ ಸಹಕಾರಿ ಸಂಘದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಅದಕ್ಕಾಗಿ
ನಮ್ಮ CEO ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಅಂತಂದರೆ ನಮ್ಮ ಸದಸ್ಯರು ಡಿಪಾಸಿಟ್ ಮಾಡಬೇಕು, ಅದರಂತೆ ಸಾಲ ತಗೋಬೇಕು, ಸಾಲ ತಗೊಂಡು ವಾಪಸ್ ಕೊಡಬೇಕು. ಇದರಲ್ಲಿ ನಿಜವಾಗ್ಲೂ ಒಳ್ಳೆಯ ರೀತಿಯಿಂದ ಒಂದು ಸೌಹಾರ್ದ, ಒಂದು ಗ್ರಾಹಕರ ಸೌಹಾರ್ದ ಏನಂತಂದರೆ ಒಂದು ಅಚ್ಚುಮೆಚ್ಚಿನ ವಿಚಾರ ಇಲ್ಲಿ ಗಂಗಾವತಿಯಲ್ಲಿ ನಮ್ಮ ವಿಪ್ರ ಸಹಕಾರಿ ಸಂಘದಲ್ಲಿ ನಾವು ಕಾಣಬಹುದು. ಯಾವುದೇ ರೀತಿ ಒತ್ತಡ ಇಲ್ಲದಂಗೆ ರಿಕವರಿ ಆಗ್ತದೆ. ನಿಮಗೆ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ಗಂಗಾವತಿಯಲ್ಲಿ ಸಹಕಾರಿ ಸಂಘಗಳು ಕನಿಷ್ಠ ಒಂದು 100ರಷ್ಟು ಸಹಕಾರಿಗಳಿವೆ. ಅದರಲ್ಲಿ ಸ್ಲೀಪಿಂಗ್ ಮೋಡ್ನಾಗ ಸುಮಾರು 40ರಿಂದ 50 ಸ್ಲೀಪಿಂಗ್ ಮೋಡಲ್ಲೇ ಇರಂಥ ಒಂದು ಕಟು ಸತ್ಯ ನಮಗೆ ಗೊತ್ತಿದೆ. ಅದರಲ್ಲಿ ಅತ್ಯಂತ ವ್ಯವಸ್ಥಿತವಾಗಿರುವ ಈ ವಿಪ್ರ ಸಹಕಾರಿ ಸಂಘ ಇನ್ನೂ ಬಾಣೆತ್ತರಕ್ಕೆ ಬೆಳೆಯಲಿ. ಇನ್ನೂ ಹೆಚ್ಚಿನ ರೀತಿಯಿಂದ 18 ಲಕ್ಷ ಇವತ್ತು ಏನು ಪ್ರಾಫಿಟ್ ಆಗಿದೆ. ಇದು ಬರೋ ದಿವಸಗಳಲ್ಲಿ ಕೋಟಿಗಟ್ಟಲೆ ಬರಲಿ ಎಂಬ ಅಭಿಲಾಷೆಯೊಂದಿಗೆ ನಿಜವಾಗ್ಲೂ ನಮಗೆ ಇವತ್ತಿನ ದಿವಸ ಇಲ್ಲಿ ಕಳಿಸಿ ನಮ್ಮ ಖಾತೆ 1,03,28,773 ರೂಪಾಯಿ .83 ಮುದ್ದತ್ತು ಠೇವಣಿ 10,21,97,706 ರೂಪಾಯಿ. ಪಿಗ್ಮಿ ಠೇವಣಿ 1,23,02,147. ಆವರ್ತ ಠೇವಣಿ 26,34,000. VL ಟ್ರೆಷರಿ 48,41,500. V1 1,98,15,862 ರೂಪಾಯಿ. V2 48,814 ರೂಪಾಯಿ. ಚಾಲ್ತಿ ಖಾತೆ 2,132 ರೂಪಾಯಿ. PD 44,97,144 ರೂಪಾಯಿ. ವಿಪ್ರಶ್ರೀ ಸ್ಪೆಷಲ್ 40,16,168 ರೂಪಾಯಿ .90 16,34,34,683 ಏರಿಕೆ ಆಗಿರುತ್ತದೆ. ಸಾಲ ಮುಂಗಡ ಸಾಲಗಳು 10,98,98,449.59 ಸಾಲ ಮುಂಗಡಗಳು ಕಳೆದ ವರ್ಷ ಇದ್ದು, ಈ ಸಾಲಿನಲ್ಲಿ ಸಾಲ ಮುಂಗಡಗಳನ್ನು 12,13,65,625 ರೂಗಳಿಗೆ ಹೆಚ್ಚಳವಾಗಿರುತ್ತದೆ. ದಿನಾಂಕ 31/3/2026 ಅಂತ್ಯಗೊಂಡು ಸಹಕಾರಿ 25-26ನೇ ಸಾಲಿನ ಆರ್ಥಿಕ ವ್ಯವಹಾರಗಳು ಸಮೀಕ್ಷೆಗಳನ್ನು ಒಳಗೊಂಡ ವಾರ್ಷಿಕ ವರದಿ ಲಾಭ, ಹಾನಿ ಹಾಗೂ ಉಡಾವೆ ಪತ್ರಿಕೆಗಳನ್ನು ತಮ್ಮ ಪರಿಶೀಲನೆಗೆ ಹಾಗೂ ಸಹಕಾರಿಯ ವರದಿ ಸಾಲಿನಲ್ಲಿ ಷೇರು ಬಂಡವಾಳ, ಠೇವಣಿಗಳು, ಹೂಡಿಕೆಗಳು, ದುಡಿಯುವ ಬಂಡವಾಳ ಮುಂತಾದ ಅಂಶಗಳಲ್ಲಿ ಉತ್ತಮ ಬೆಳವಣಿಗೆ ಕಾಯ್ದುಕೊಂಡು ಬಂದಿರುತ್ತದೆ. 25-26ನೇ ಆರ್ಥಿಕ ವರ್ಷದಲ್ಲಿ ತಮ್ಮ ಸಹಕಾರ ಸಂಘವು 17,88,019.44 ನಿವ್ವಳ ಲಾಭವನ್ನು ಗಳಿಸಿರುತ್ತದೆ. ಹಾಗೆಯೇ ದೇವರ ಮನೆ ಇದ್ದರೆ ಅದು ಒಂದು ಉತ್ತಮವಾದ ಮನೆ. ಅದೇ ರೀತಿ ಒಂದು ಸಂಸ್ಥೆ ಉತ್ತಮವಾಗಿ ನಡೀಬೇಕಾದ್ರೆ ಏನು ಬೇಕು? ಪಿಲ್ಲರ್ಗಳು ಯಾರು? ಪಿಗ್ಮಿ ಏಜೆಂಟ್ರೇ ಪಿಲ್ಲರ್. ಈ ಸಂಸ್ಥೆ 7 ಜನ ಪಿಗ್ಮಿ ಏಜೆಂಟನ್ನು ಕೊಟ್ಟಿದೆ. ಸರ್ವಸಾಮಾನ್ಯವಾಗಿ ಒಂದು ಸೌಹಾರ್ದದೊಳಗೆ 3ರಿಂದ 4 ಮಂದಿ ಅಷ್ಟೇ ಇರ್ತಾರೆ. ಇಲ್ಲಿ 7 ಜನ ಸೌಹಾರ್ದ ಅಷ್ಟು ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಿ ಈ ಒಂದು ತಮ್ಮ ಕಾಂಟ್ರಿಬ್ಯೂಷನ್ ಈ ಸಂಸ್ಥೆಗೆ ಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಅದೇ ರೀತಿಯಾಗಿ ನಮ್ಮ ಏನು ಮನೆಯ ಗೋಡೆಗಳು ಯಾರೋ ಸಿಬ್ಬಂದಿಗಳು ಅವರು ಇಲ್ಲದೆ ಅವರು ಕೂಡ ಅಷ್ಟೇ ಎಲ್ಲವೂ ಮುಖ್ಯನೇ. ಅವರ ಒಂದು ಈಗ ಪಿಗ್ಮಿ ಏಜೆಂಟರು ಆ ಸಂಸ್ಥೆಯ ಹೊರಗಡೆ ಕೆಲಸ ಮಾಡ್ತಾರೆ, ಈ ಸಿಬ್ಬಂದಿಗಳು ಈ ಕೆಲಸದ ಒಳಗಡೆ ಮಾಡ್ತಾರೆ. ಆಮೇಲೆ ಆಡಳಿತ ಮಂಡಳಿ ನಿರ್ದೇಶಕರು ಸತ್ತಿದ್ದಾರೆ, ಅವರೇ ಸತ್ತು ಅಂದರೆ ಎಲ್ಲದಕ್ಕೂ ಹೊಣೆಗಾರಿಕೆ ಆಗಿ ಸತ್ತಿದ್ದಾಗ ಮನೆ ನಿಂತಿರುತ್ತೆ, ಸತ್ತರಿತ ಮನೆ ನಿಂತಿರ್ತಲ್ಲ. ಆಮೇಲೆ ಮುಖ್ಯ ಬಾಗಿಲು, ಮೇನ್ ಬಾಗಿಲು ಯಾರು? ಮುಖ್ಯ ಕಾರ್ಯನಿರ್ವಾಹಕರೇ ಮುಖ್ಯ ಬಾಗಿಲಿದ್ದೇನೆ. ಎಲ್ಲವೂ ನೋಡ್ಬೇಕು, ಎಲ್ಲ ಜವಾಬ್ದಾರಿ ಅವ್ರಿಗೆ ಇರ್ತದೆ. ಇಂಥ ಜವಾಬ್ದಾರಿ ಇಲ್ಲಂಗಿಲ್ಲ. ಪ್ರತಿಯೊಂದು ಆಗು ಹೋಗುಗಳಿಗೆ ಮುಖ್ಯ ಕಾರ್ಯನಿರ್ವಾಹಕರೇ ಜವಾಬ್ದಾರ ಆಗಿರ್ತಾರೆ.
ರೂಪಾಯಿ. ಇತರೆ ಖರ್ಚುಗಳು 37,91,119.73 ಬ್ಯಾಂಕ್ ಓಡಿ ಸಾಲ ಮೇಲೆ ಕಟ್ಟಿರುವ ಬಡ್ಡಿ 1,58,536 ರೂಪಾಯಿ. ನಿವ್ವಳ ಲಾಭ 17,85,19.44. ಒಟ್ಟು ರೂಪಾಯಿ 1,89,47,453.17. ಆದಾಯದ ವಿವರಗಳು 31/3/2026ಕ್ಕೆ ಸಾಲದ ಮೇಲೆ ಬಂದ ಬಡ್ಡಿ 1,53,70,889 ರೂಪಾಯಿ. ಉಳಿತಾಯಗಳಿಂದ ಮೇಲೆ ಬಂದ ಬಡ್ಡಿ 28,48,578 ರೂಪಾಯಿ. ಇತರ ಮೂಲಗಳಿಂದ ಬಂದ ಆದಾಯ 7,27,986.17. ಒಟ್ಟು 1,89,47,453.17.